ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಫ್ಕೋರ್ಸ್ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಆ ಡೆವಿಲ್ ಸಿನಿಮಾದ ನಾಯಕ ನಟಿ ರಚನಾ ರೈ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ಇದೇ ಸ್ಟುಡಿಯೋದಲ್ಲಿ ಇದೇ ಲೊಕೇಶನಲ್ಲಿ ಕೂತು ಮಾಡಿದ್ದೆ. ಅದರ ನಂತರ ಡೆವಿಲ್ ಸಿನಿಮಾಗಾಗಿ ಸಾಹಿತ್ಯ ರಚಿಸಿ ಹಾಡಿದಂತಹ ಗಾಯಕರಾದಂತಹ ಅನಿರುದ್ಧ್ ಶಾಸ್ತ್ರಿ ಅವರನ್ನು ಕೂಡ ಸಂದರ್ಶನ ಮಾಡಿದೆ. ಆ ಸಂದರ್ಶನದ ಕೊನೆಯಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದ್ದೆ, ನಾಳೆ ಮತ್ತೊಬ್ಬ ಡೆವಿಲ್ ಸಿನಿಮಾದ ಟೆಕ್ನಿಷಿಯನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ. ಸೊ ಈಗ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗೆಸ್ ಮಾಡಿ ಯಾರಿರ್ಬೋದು ಅಂತ. ನಾನು ಅಂದೆ, ಅವ್ರು ಬಂದಿದ ತಕ್ಷಣ ಕ್ಯಾಮ್ರಾ ಹಿಂದೆ ಹೋಗಿ ನಿಂತ್ಕೊಂಡಿದ್ರು. ಸರ್ ಕ್ಯಾಮ್ರಾ ಹಿಂದೆ ಯಾಕಿದ್ದೀರಾ ಸರ್, ಬನ್ನಿ ಕ್ಯಾಮ್ರಾ ಮುಂದೆ ಅಂತಂದೆ. ಎಸ್, ಈ ಈಸ್ ನನ್ ಅದರ್ ದ್ಯಾನ್ ದರ್ಶನ್ ಅವರ ಆಲ್ ಟೈಮ್ ಫೇವ್ರೆಟ್ ಕ್ಯಾಮ್ರಾಮ್ಯಾನ್, ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಆ ಡೆವಿಲ್ ಸಿನಿಮಾ ಒಂದು ದೊಡ್ಡ ಬಿಗ್ ಸ್ಕೇಲ್ ಸಿನಿಮಾ, ದೊಡ್ಡ ಸ್ಟಾರ್ ಸಿನಿಮಾ, ಸಾಕಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀರಾ. ಆ ಸಿನಿಮಾದ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಫ್ರೀಯಾಗಿ ರಿಲ್ಯಾಕ್ಸ್ಡ್ ಆಗಿದ್ದಂಗೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅದೇ ಇವಾಗ ಅದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಸೊ ಅದ್ರಲ್ಲಿ ನಾವು ಈಗ ಬ್ಯುಸಿ ಇದ್ದೀವಿ ಅಷ್ಟೇ. ಓಕೆ. ಬಟ್ ಇವಾಗ ಏನು ನಿಮಗೆ 3 ಸಾಂಗ್ ಏನು ರಿಲೀಸ್ ಆಗಿದೆ, ಅದು ಕೂಡ ವರ್ಕ್ ಮಾಡಿ. ಸೊ ಆ ಟೈಮ್ಗೆ ನಾವೇನೇನು ಕೆಲಸಗಳು ಮಾಡಬೇಕು ಅದನ್ನು ಇವಾಗ ನಡೀತಾ ಇದೆ. ಇನ್ನು ವರ್ಕ್ ಪ್ರೊಸೆಸಿಂಗಲ್ಲಿ ನಡೀತಿದೆ. ಅಲ್ಲ ಸರ್, ನೀವು ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಯಾರಿಗೂ ಡೇಟ್ಸ್ ಕೊಡಲ್ವಾ ಹೇಗೆ ಅಂತ? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲವೂ ಕಂಟಿನ್ಯೂಸ್ ಆಗಿ ದರ್ಶನ್ ಸರ್ಗೆ ಮಾಡ್ತಾ ಇದ್ದೀರಾ. ಚೌಕಾಯಿಂದ ಹಿಡಿದು ರಾಬರ್ಟು, ಕಾಟೇರ, ಡೆವಿಲ್ಲು, ದರ್ಶನ್ ಸರ್ ಅವರ ಒಂದು ಆಸ್ಥಾನ ಕಲಾವಿದರು ಅಂತಾರಲ್ಲ, ಆಸ್ಥಾನ ತಂತ್ರಜ್ಞರ ಹೇಗೆ ಅಂತ. ಅಂದರೆ ಇವಾಗ ಎಕ್ಸಾಂಪಲ್, ಇವಾಗ ರಾಬರ್ಟ್ ಮಾಡಿದ ತಕ್ಷಣವೇ ಕಾಟೇರ ಮಾಡಿದ್ವಿ. ಸೊ ನನಗೆ ಎಲ್ಲೂ ಗ್ಯಾಪ್ ಸಿಗಲಿಲ್ಲ. ಅಂದರೆ ಇವಾಗ ಬೇರೆ ಸಿನಿಮಾಗೆ ಹೋಗು ಕೆಲಸ ಮಾಡು ಅಂತಂದರೆ ಇವಾಗ ಮಿನಿಮಮ್ ಅಂದರೆ ಒನ್ ಇಯರ್ ಹೊಟ್ಟೋಗುತ್ತೆ. ಹೌದು. ಸೊ ನಾನೇನು ಮಾಡ್ತೀನಿ, ನಾನು ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾಗೆ ನಾನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಏನಕ್ಕಂತಂದರೆ ಇವಾಗ ನೀವು ಸ್ಕ್ರಿಪ್ಟ್ ವರ್ಕ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಲೊಕೇಶನ್ಸ್ ಇರ್ಬೋದು, ಮತ್ತೊಂದು ಅಂದರೆ ನಾನು ಆಲ್ ಟೈಮ್ ನಾನು ಅದಕ್ಕೆ ಇದ್ಬಿಡ್ತೀನಿ. ಸೊ ಅದೇನಾಗುತ್ತೆ ಅಂದರೆ, ನನಗೆ ಇದು ಒಂದು ಸಿನಿಮಾ ಆಗಿದ ತಕ್ಷಣವೇ ನೆಕ್ಸ್ಟ್ ಸಿನಿಮಾಗೆ ಅದು ವರ್ಕಿಂಗ್ ಪ್ರೊಸೆಸ್ಸಿಂಗ್ ಹೋಗ್ತೀನಲ್ಲ. ಸೊ ನಾನು ಬೇರೆ ಸಿನಿಮಾ ಅವರು ಪಾಪ ಎಷ್ಟೋ ಜನ ಪಾಪ ಕೇಳಿದ್ರು, ಈ ಥರ ಹಿಂಗೆ ಮಾಡಿಕೊಡಿಲ್ಲ ಸರ್, ನೆಕ್ಸ್ಟ್ ಸಿನಿಮಾ ಶಾರದಾ ಇದೆ, ಆಫ್ಟರ್ ರಾಬರ್ಟ್ ಆಮೇಲೆ ಕಾಟೇರ ಅಂತ ಬಂದ್ಬಿಟ್ಟಿದ್ರೆ ಏನಾಗುತ್ತೆ ನಿಮಗೆ ಅಂತಂದರೆ 80s 90s ಕತೆ. ಸೊ ಅದಕ್ಕೆ ಇನ್ನೂ ಹೋಮ್ವರ್ಕ್ ಮಾಡಬೇಕು ನಾವು, ಇನ್ನೂ ಪ್ರಿಪ್ರೇಷನ್ಸ್ ಜಾಸ್ತಿ ಮಾಡಬೇಕು. ಇನ್ನು ಅಂದರೆ ಆ ಪ್ರೊಸೆಸಿಂಗ್ ಇರಬೇಕನ್ನಾಗುತ್ತೆ, ನಿಮಗೆ ಬೇರೆ ಸಿನಿಮಾ ಯೋಚನೆ ಬರಲ್ಲ. ಸೊ ಹಂಗಾಗಿ ಕಾಟೇರ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಡೆವಿಲ್ ಮಾಡು ಅಂತಂದರು. ಸೊ ಹಿಂಗೆ ಡೆವಿಲಿಗೆ ಬಂದ್ವಿ. ಹಂಗೆ ಸೊ ಪ್ರೊಸೆಸಿಂಗ್ ನಡೀತಾ ಇದೆ ನನಗೆ. ಸರ್ ನಾವೆಲ್ಲ ಅಂದ್ಕೊತೀವಿ ಜನರಲ್ಲಾಗಿ, ಅಂದರೆ ವೀಕ್ಷಕರು, ಸಿನಿಮಾ ನೋಡೋವಂಥ ವೀಕ್ಷಕರು ಅಂದ್ಕೊತಾರೆ. ಸಿನಿಮಾಟೋಗ್ರಾಫರ್ಗಳಿಗೆ ಏನಪ್ಪ ಕೆಲಸ ಅಂತಂದರೆ ಒಂದೊಳ್ಳೆ ಫ್ರೇಮ್ ಇಡೋದು, ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡೋದು ಅಷ್ಟೇ ಅಂದ್ಕೊತೀವಿ. ಆದರೆ ಡೈರೆಕ್ಟ್ರ್ ಎಷ್ಟು ಕೆಲಸ ಮಾಡ್ತಾರೋ ಅದರ 2ರಷ್ಟು ಕೆಲಸ ನಿಮಗೂ ಇದ್ದೇ ಇರುತ್ತೆ. ಫಸ್ಟು ಲೊಕೇಶನ್ ಹಂಟಿಂಗ್ಗೆ ನೀವು ಅವ್ರ ಜೊತೆ ಹೋಗಬೇಕಾಗುತ್ತೆ. ಆ ಲೊಕೇಶನ್ ಲೈಟಿಂಗ್ಗೆ ಪೂರಕನ ಅಲ್ವಾ ನೋಡಬೇಕಾಗುತ್ತೆ, ಲೈಟಿಂಗ್ ನೋಡ್ಕೋಬೇಕಾಗುತ್ತೆ, ಬೇಬಿ ಲೈಟಲ್ಲಿ ಶೂಟ್ ಮಾಡಬೇಕಾಗುತ್ತೆ, ಹೆವಿ ಲೈಟಿಂಗ್ ಇದ್ದರೆ ಬ್ಲೀಚ್ ಆಗುತ್ತೆ ಅಂತ ಅದಕ್ಕೆ ಏನು ಫಿಲ್ಟರ್ಸ್ ಹಾಕೋಬೇಕು ಅಂತ ಪ್ಲಾನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆಯಿತು, ಸಿನಿಮಾ ಎಲ್ಲ ಕಂಪ್ಲೀಟ್ ಶೂಟ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗಲ್ಲ. ಮತ್ತೆ ಹೋಗಿ ಅದನ್ನು ನೋಡಬೇಕಾಗುತ್ತೆ, ಎಡಿಟಿಂಗಲ್ಲಿ ಮತ್ತೊಂದು ಕುತ್ಕೋಬೇಕಾಗುತ್ತೆ, ಅದರಲ್ಲಿ ಬೆಸ್ಟ್ ಶಾರ್ಟ್ಸ್ನ ಇದು ಅಂತ ತೋರಿಸ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ವರ್ಕ್ ಇರುತ್ತಲ್ವ ಸರ್? ಇವಾಗ ನಾವು ಒಂದು ಫ್ರೇಮ್ನಲ್ಲಿ ಎಲ್ಲರೂ ನಾವು ಅದನ್ನು ನೋಡ್ತೀವಿ. ಒಂದು ಫ್ರೇಮ್ನ ನಾವೇನು ನೋಡ್ತೀವಿ, ಆ ಒಂದು ಫ್ರೇಮ್ ಹಿಂದೆ ಎಷ್ಟು ನೂರಾರು ಜನ ಕೆಲಸ ಅದರಲ್ಲಿ ಇರುತ್ತೆ ಅನ್ನೋದೇ ನಾವು ತೋರಿಸಿ. ಯಾಕಂದರೆ ಇವಾಗ ನಾವು ವರ್ಕ್ ಮಾಡೋ ಟೈಮ್ನಲ್ಲಿ ಫೋರ್ಗಳು ನೋಡಬೇಕು, ಬ್ಯಾಕ್ಗ್ರೌಂಡ್ ನೋಡಬೇಕು, ಆರ್ಟಿಸ್ಟ್ ಕಾಸ್ಟ್ಯೂಮ್ಗಳು ನೋಡಬೇಕು, ಮತ್ತೊಂದು ಲೈಟ್ಸು, ಆರ್ಟ್ ಡಿಪಾರ್ಟ್ಮೆಂಟು, ಇವರು ಇವಾಗ ಫೈಟ್ ಮಾಸ್ಟರ್ ಬಂದರೆ ಅವ್ರು ನೋಡಬೇಕು, ಈ ಕಡೆ ಡ್ಯಾನ್ಸ್ ಮಾಸ್ಟರ್ ಬಂದರೆ ಅವ್ರದ್ದು ನೋಡಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ದು ನಮ್ಮದು ತಲೆ ಹೋಗ್ತಾ ಇರುತ್ತೆ. ಇವಾಗ ಸೆಟ್ ತೊಗೊಂಡು ಬಂದು ನಾನು ಕೆಲಸ ಮಾಡಬೇಕಂದ್ರೆ ನಾನು ಅವನು ನೋಡಬೇಕು, ಈ ಕಡೆ ಆರ್ಟಿಸ್ಟ್ ನೋಡಬೇಕು, ಅವ್ರಿಗೆ ಮಾರ್ಕಿಂಗ್ ಕೊಡಬೇಕು, ಈ ಕಡೆ ಲೈಟಿಂಗು, ಫೋಕಸಿಂಗು, ಲೆಂತು, ಆಮೇಲೆ ಟ್ರ್ಯಾಕ್ ಆ್ಯಂಡ್ ಟ್ರಾಲ್ ಇದು ಇರುತ್ತೆ, ಅದ್ರ ಏನು ಡಿಸ್ಟೆನ್ಸಲ್ಲಿ ಹೋಗಬೇಕು. ಅಂದರೆ ಪ್ರತಿಯೊಂದು ಜವಾಬ್ದಾರಿ ಅನ್ನೋದು ಇದೆಯಲ್ಲ, ಈ ಕ್ಯಾಮ್ರಾ ಹಿಂದೆ ತುಂಬ ಜವಾಬ್ದಾರಿ. ನಾವು ಒಂದು ಫ್ರೇಮ್ ಇಡಬೇಕಂತಂದ್ರೆ ಇಷ್ಟು ಡಿಪಾರ್ಟ್ಮೆಂಟ್ನ ಇಟ್ಕೊಂಡು ನಾವು ಒಂದು ಫ್ರೇಮ್ನ ಹಂಗೆ ತೆಗಿಬೇಕಾಗುತ್ತೆ ಆ ಥರ. ಸೊ ಕಷ್ಟದ ಕೆಲಸನೇ ಅದು, ತುಂಬ ಈಸಿಯಾಗಿ ನಮಗೆ ಸಿಗೋಂತಹ ಕೆಲಸ ಅಲ್ಲ, ಅದು ತುಂಬ ಕಷ್ಟದೇನೆ. ಅದನ್ನು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಆ ಕೆಲಸ ಮಾಡಿದಾಗ ಒಂದು ಔಟ್ಪುಟ್ ಆ ಥರ ನಾವು ನೋಡಬಹುದು. ಎಸ್ ಸರ್, ನೀವು ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಕ್ಕಂಥ ಸ್ಟಾರ್ ಟೆಕ್ನಿಷಿಯನ್ ಕೂಡ ಹೌದು. ತರುಣ್ ಅವರ ಸಿನಿಮಾಗಳಿರ್ಬೋದು, ತರುಣ್ ಸುಧೀರ್ ಅವರ ಸಿನಿಮಾಗಳು, ಶರಣ್ ಅವರ ಸಿನಿಮಾಗಳಿರ್ಬೋದು, ನಂದಕಿಶೋರ್ ಅವರ ಸಿನಿಮಾಗಳಿರ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ಒಂದು 2 ದಶಕಗಳಿಂದ 15ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ದೀರಾ. ಎಲ್ಲವೂ ಆಲ್ಮೋಸ್ಟ್ ಅಲ್ಲೂ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳೇ. ಹಾಗಾಗಿ
ನಿಮ್ಮ ಹಿಂದಿನ ಒಂದು ಜರ್ನಿಯನ್ನು ಒಂದ್ಸರಿ ತಿರುಗಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ಯಾಕಂತಂದರೆ ನೀವು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಇಂಡಸ್ಟ್ರಿಗೆ ಬಂದಂಥವ್ರು. ಸೊ 1997 ಇದ್ದೀರಾ ಇಂಡಸ್ಟ್ರಿಯಲ್ಲಿ ಅನಿಸುತ್ತೆ. ಹೌದು, ಅದು ಆ್ಯಕ್ಚುಲಿ 1997 ಹೂಮಳೆ ಅನ್ನೋ ಸಿನಿಮಾ ಫಸ್ಟ್ ಸಿನಿಮಾಗೆ ನಾನು ಅಸಿಸ್ಟೆಂಟ್ ಸ್ಟಿಲ್ ಫೋಟೋಗ್ರಾಫರ್ ಹೋಗಿದ್ದೆ. ಸೊ ಅಲ್ಲಿಂದ ನನ್ನ ಒಂದು ಜರ್ನಿ. ಅದಾದಮೇಲೆ ಸೀರಿಯಲ್ಗೆ ಬಂದೆ. ಸೊ ಸೀರಿಯಲ್ ಕೂಡ ವರ್ಕ್ ಮಾಡಿದೆ. ಸೀರಿಯಲ್ ಕೂಡ ಕ್ಯಾಮ್ರಾಮನ್ ಕೂಡ ವರ್ಕ್ ಮಾಡಿದೆ. ಇವನ್ ನಾಗತಿಲ್ ಚಂದ್ರಶೇಖರ್ ಅವ್ರದ್ದು ಸೀರಿಯಲ್ ಕೂಡ ವರ್ಕ್ ಮಾಡಿದೆ. ಅದಾದಮೇಲೆ ಇಂಡಿಪೆಂಡೆಂಟಾಗಿ ನಾವು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅರಸು ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರದ್ದು ಯಾವುದೋ ಒಂದು ಸಿನಿಮಾ ಅಂದರೆ ಬೇರೆನ ಹಾಕ್ಕೊಂಡು ಮಾಡಬೇಕು ಅನ್ನೋದು ಅದೇನೋ ವಿಷಯ ಬಂದಾಗ ಇಲ್ಲ ನಾನು ನಮ್ಮ ಹುಡುಗ ನಾನು ಮಾತು ಕೊಟ್ಟಿದ್ದೀನಿ, ಸೊ ನಾನು ಅವ್ರಿಗೆ ನಾನು ಮಾಡಿಸೋದು ಅಂತಂದಾಗ ಸೊ ಆ ಪ್ರೊಡ್ಯೂಸರು ಬ್ಯಾಕ್ಔಟ್ ಆಗೋದ್ರು. ಓಕೆ. ಇಲ್ಲ ನಾನು ಹಿಂಗೆ ಸರಿ ಆಯ್ತು ಓಕೆ ಸರ್ ಅಂತಂದಾಗ ಯಾರು ನೆಕ್ಸ್ಟ್ ಯಾರು ಅಂತಂದಾಗ ಅವಾಗ ನನ್ನ ಸ್ನೇಹಿತರು ಇದ್ದರು. ಓಕೆ. ತಿಮ್ಮಣ್ಣ ಮತ್ತು ಇವರು ಅವರು ರಾಕಿ ಸಿನಿಮಾಗೆ ಫಸ್ಟ್ ಅವರು ಕತೆ ಎಲ್ಲ ಕೇಳಿ ಆದಮೇಲೆ ಯಶ್ ಅವರ ರಾಕಿ ಸಿನಿಮಾ. ಹೌದು ಫಸ್ಟು ಅದು ನಂದು ಇಂಡಿಪೆಂಡೆಂಟ್ ಸಿನಿಮಾ. ಸೊ ಯಶು ಕೂಡ ಅವಾಗ ತಾನೇ ಅದು ಮುಗಿನ ಮನಸ್ಸು ಸಿನಿಮಾ ಮುಗಿಸಿದ್ರು ಅವಾಗ ತಾನೇ. ಸೊ ನನ್ನ ಪ್ರಕಾರ ಏನಂದರೆ ನಾನು ನಮ್ಮ ಯಶುದು ಇಬ್ಬರದ್ದು ಒಂದು ಜರ್ನಿ ನಾನು ಆ ಜರ್ನಿನಲ್ಲೇ ಬಂದೆ. ಸೊ ನಮ್ಮ ನಿರ್ಮಾಪಕರಾದ ರಾಕಿ ಸಿನಿಮಾ ನಿರ್ಮಾಪಕರಲ್ಲ, ಸೊ ಅದು ನನ್ನ ಫಸ್ಟು ಬೇಸ್ ಸಿನಿಮಾ ಅದು ಏನಂತೀರ ಅದು. ಸೊ ಅಲ್ಲಿಂದ ನಾನು ನಿಜ ಹಿಂದೆ ತಿರುಗಿ ನೋಡೋದಿಲ್ಲ.